ಪಾರ್ಟಿ ಕಿಕ್ ಏರಿಸಿದೆ. ಸಿಸಿಬಿ ಅಧಿಕಾರಿಗಳು ಮೆಗಾ ರೇಡ್ ನಡೆಸಿದ್ದಾರೆ. ಆನೇಕಲ್ ಬಳಿಕ ಫಾರ್ಮ್ ಹೌಸ್ ಮೇಲೆ ರೇಡ್ ಆಗಿದೆ. ರೇವ್ ಪಾರ್ಟಿಯಲ್ಲಿ ತೆಲುಗು ನಟಿಯರು ಭಾಗಿಯಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ತೆಲುಗು ನಟಿ ಹೇಮಾ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರಂತೆ. ಬೆಂಜ್ ಕಾರ್ನಲ್ಲಿ ಆಂಧ್ರದ MLA ಪಾಸ್ ಕೂಡ ಪತ್ತೆಯಾಗಿದೆ. ಕಾಕನಿ ಗೋವರ್ಧನ ರೆಡ್ಡಿ ಹೆಸರಿನ ಪಾಸ್ ಈ ಸಂದರ್ಭದಲ್ಲಿ ಪತ್ತೆಯಾಗಿರುವಂತದ್ದು. ದಾಳಿ ವೇಳೆ 17 MDMA ಮಾತ್ರೆ, ಕೊಕೈನ್ಗಳು ಕೂಡ ಪತ್ತೆಯಾಗಿದೆ. ರೇವ್ ಪಾರ್ಟಿ ಕಿಕ್ ಅನ್ನ ಏರಿಸಿದೆ. ನೋಡಿ, ನಟ ನಟಿಯರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ತೆಲುಗಿನ ನಟಿ ಹೇಮಾ ಅವರು ಕೂಡ ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಮೇಲೆ ಸಿಸಿಬಿ ತಂಡ ದಾಳಿ ನಡೆಸಿದೆ. ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ GR ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಲಾಗಿದ್ದು MDMA ಮಾತ್ರೆಗಳು ಮತ್ತು ಕೊಕೇನ್ಗಳು ಪತ್ತೆಯಾಗಿರುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಪಾರ್ಟಿಯಲ್ಲಿ 25ಕ್ಕೂ ಹೆಚ್ಚು ಯುವತಿಯರು ಭಾಗಿಯಾಗಿದ್ದಾರೆ. ಇದರಲ್ಲಿ ಸದ್ಯಕ್ಕೆ ಹೊರಬರ್ತಾ ಇರುವಂತಹ ಹೆಸರು ತೆಲುಗಿನ ಹೇಮಾ ಅವರ ಹೆಸರು. ತೆಲುಗಿನ ನಟಿ ಹೇಮಾ ಅವರ ಹೆಸರು ಇದೀಗ ಸದ್ಯಕ್ಕೆ ಹೊರಬರ್ತಾ ಇರುವಂತಹ ಮಾಹಿತಿ. ಇನ್ನು ಮತ್ತಷ್ಟು ನಟ ನಟಿಯರು ಭಾಗಿಯಾಗಿರುವಂತಹ ಶಂಕೆಗಳು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ರೇವ್ ಪಾರ್ಟಿ ಮೇಲೆ ಸಿಸಿಬಿ ದಾಳಿಯನ್ನ ನಡೆಸಿದೆ. ಬರ್ತ್ಡೇ ಪಾರ್ಟಿ ಅನ್ನುವಂತಹ ಹೆಸರಿನಲ್ಲಿ ಒಂದು ಕಡೆ MDMA ಕೊಕೇನ್ಗಳನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿ. ಸನ್ಸೆಟ್ ಟು ಸನ್ರೈಸ್ ಪಾರ್ಟಿ ಅಂತ ಹೇಳಿ ಆಯೋಜನೆ ಮಾಡಲಾಗಿತ್ತು. ಐಷಾರಾಮಿ ಕಾರುಗಳೊಂದಿಗೆ ಪಾರ್ಟಿಗೆ ಆಗಮನ ಆಗಿತ್ತು. ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದಿನದ ಪಾರ್ಟಿಗೆ ಬರೋಬ್ಬರಿ 30ರಿಂದ 50 ಲಕ್ಷ ರೂಪಾಯಿ ಖರ್ಚನ್ನ ಮಾಡಲಾಗ್ತಾ ಇತ್ತು. ವಿಚಾರಣೆಯನ್ನ ಮುಂದುವರಿಸಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಇಲ್ಲಿ ಲಕ್ಷ ಹಣವನ್ನ ಖರ್ಚು ಮಾಡಿ ಪಾರ್ಟಿಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪಾರ್ಟಿಯಲ್ಲಿ 25ಕ್ಕೂ ಹೆಚ್ಚು ಯುವತಿಯರು ಭಾಗಿಯಾಗಿದ್ರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ತೆಲುಗಿನ ನಟಿ ಹೇಮಾ ಇವರೇ ನೋಡಿ. ಇವರು ಈ ಒಂದು ಪಾರ್ಟಿಯಲ್ಲಿ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಸಿಸಿಬಿ ಅಧಿಕಾರಿಗಳು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಮತ್ತಷ್ಟು ಹೆಸರುಗಳು ಇಲ್ಲಿ ಕೇಳಿಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಅಜಯ್. ಫೋನೋ ಸಂಪರ್ಕದಲ್ಲಿದ್ದಾರೆ. ಏನು ಅಜಯ್, ತೆಲುಗಿನ ನಟ ನಟಿಯರು ಭಾಗಿಯಾಗಿದ್ದಾರೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿತ್ತು. ಇದೀಗ ಒಬ್ಬರ ಹೆಸರು ಕನ್ಫರ್ಮ್ ಆಗಿದೆ, ತೆಲುಗಿನ ನಟಿ ಹೇಮಾ ಅವರ ಹೆಸರು. ಇನ್ನಷ್ಟು ನಟಿಯರು ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆಯಾ, ಹೇಗೆ ಅಂತ? ಖಂಡಿತವಾಗಿಯೂ ರಮ್ಯಾ, ಅಂದ್ರೆ ನಾನು ಈಗಲೇ ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದೆ ನಿಮ್ಗೆ. ಎಷ್ಟು ಜನ ನಟ ನಟಿಯರು ಇದ್ರು ಅನ್ನೋದಕ್ಕೆ ಈಗಾಗಲೇ ಸಾಕ್ಷಿ ಎಂಬಂತೆ ತೆಲುಗಿನ ನಟಿ ಈಗ ಹೇಮಾ ಕೂಡ ಈ ಒಂದು ಪಾರ್ಟಿಯಲ್ಲೂ ಕೂಡ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಗೊತ್ತಾಗ್ತಿರುವಂತದ್ದು. ಇದರ ಜೊತೆಗೆ ಇನ್ನೂ ಕೂಡ ಸಾಕಷ್ಟು ಜನ ನಟ ನಟಿಯರು ಕೂಡ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಸಿಸಿಬಿ ಪೊಲೀಸರು ಕೂಡ ಇರುವಂತದ್ದು. ಈಗಾಗಲೇ ಎಲ್ಲರನ್ನೂ ಕೂಡ ಈಗಾಗಲೇ ಮೆಡಿಕಲ್ ಟೆಸ್ಟ್ ಕೂಡ ಒಳಪಡಿಸಲಾಗಿರುವಂತದ್ದು. ಯಾಕಂತಂದ್ರೆ ಯಾವುದೇ ಈ ರೀತಿಯಾದಂತಹ ಒಂದು ಘಟನೆಯಲ್ಲಿ ಅವರು ಬೇರೆ ರೀತಿಯಾದಂತಹ ಮಾದಕ ವಸ್ತುಗಳನ್ನ ಸೇವನೆ ಮಾಡಿದಾರ ಅನ್ನೋ ಒಂದು ಮಾಹಿತಿಗೋಸ್ಕರ ಅವರೆಲ್ಲರಿಗೂ ಕೂಡ ಒಂದ್ ರೀತಿ ಟೆಸ್ಟ್ ಮಾಡಿಸ್ತಾರೆ, ಮೆಡಿಕಲ್ ಟೆಸ್ಟ್. ಅದರಲ್ಲೂ ಕೂಡ ದೃಢ ಆದ್ರೆ ಆ ನಂತರ ಅವರ ವಿರುದ್ಧ ಕ್ರಮಕ್ಕೂ ಕೂಡ ಮುಂದಾಗುವಂತದ್ದು. ಇನ್ನು ಇದರ ಜೊತೆಗೂ ಕೂಡ ಈಗಾಗಲೇ ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಈಗಾಗಲೇ ಪ್ರಕರಣ ದಾಖಲು ಮಾಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಲಾಗ್ತಿದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಇನ್ನು ಗೋಪಾಲ್ ರೆಡ್ಡಿ ಎಂಬುವವರ ಫಾರ್ಮ್ ಹೌಸ್ ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂತದ್ದು. ಈ ಹಿಂದೆ ಏನಾದ್ರು ಈ ರೀತಿಯಾಗಿ ಪಾರ್ಟಿ ಆಯೋಜನೆ ಮಾಡಿದ್ರ ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಈಗಾಗಲೇ ಆ ಒಂದು ವಿಚಾರವನ್ನು ಕೂಡ ಈಗಾಗಲೇ ಕೆದಕ್ತಾ ಇರುವಂತದ್ದು. ಇನ್ನು ಹೈದರಾಬಾದ್ ಮೂಲದ ವ್ಯಕ್ತಿ ಏನಿದ್ದಾನೆ ಆತ ಈ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದ ಅಂತ ಹೇಳಿ ಗೊತ್ತಾಗಿರುವಂತದ್ದು. ಇನ್ನು ಈ ಪಾರ್ಟಿಗೆ ಸಾಮಾನ್ಯ ಜನರಿಗಂತೂ ಯಾವುದೇ ರೀತಿಯಾಗಿ ಎಂಟ್ರಿ ಇರೋದಿಲ್ಲ.
ಬೌನ್ಸರ್ಸ್ ಗಳು ಕೂಡ ಅಲ್ಲಿ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಯಾಕಂತಂದ್ರೆ ಇಲ್ಲಿಗೆ ಕೆಲವೊಂದು ಪಾಸ್ಗಳಾಗಿರ್ಬೋದು, ಕೆಲವೊಂದು ಕೋಡ್ ವರ್ಡ್ ಆಗಿರ್ಬೋದು, ಇದನ್ನ ಉಪಯೋಗಿಸಿ ಮಾತ್ರ ನೀವು ಪಾರ್ಟಿಯ ಆಯೋಜನೆಗೆ ಹೋಗ್ಬೋದಾಗತ್ತೆ ಅಥವಾ ಪಾರ್ಟಿಗೆ ಎಂಟ್ರಿ ಆಗ್ಬೋದಾಗತ್ತೆ. ಸಾಮಾನ್ಯ ಜನರು ನಾನು ದುಡ್ಡು ಕೊಡ್ತೀನಿ ಒಳಗೆ ಹೋಗ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇಂತಿಷ್ಟು ಜನರಿಗೆ ಅಂತ ಹೇಳಿ ಈ ಒಂದು ಪಾರ್ಟಿ ಕೂಡ ಫಿಕ್ಸ್ ಆಗಿತ್ತು ಅಂತ ಹೇಳಿ ಗೊತ್ತಾಗಿರುವಂತದ್ದು. ಇನ್ನು ಮೊದ್ಲೇ ಇವ್ರು ಇದೆಲ್ಲದಕ್ಕೂ ಕೂಡ ಫಿಕ್ಸ್ ಆಗಿದ್ರು. ಯಾಕಂತಂದ್ರೆ ಏನು ನಿನ್ನೆ ಸಂಜೆ 5 ಗಂಟೆಯಿಂದ ಹಿಡಿದು ಇವತ್ತಿನ ಬೆಳಗ್ಗೆ 6 ಗಂಟೆವರೆಗೂ ಕೂಡ ಪಾರ್ಟಿಯನ್ನ ಮಾಡ್ಬೇಕು ಅಂತ ಹೇಳಿ ಅಲ್ಲಿದ್ದಂತವ್ರು ಮತ್ತೆ ಆಯೋಜಕರು ಕೂಡ ಎಲ್ಲರೂ ಕೂಡ ಫಿಕ್ಸ್ ಆಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಖಚಿತವಾಗಿರುವಂತದ್ದು. ಈ ಒಂದು ನಿಟ್ಟಿನಲ್ಲೂ ಕೂಡ ಪಾರ್ಟಿಗೆ ಯಾರ್ಯಾರು ಬಂದಿದ್ರು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಲಿಸ್ಟ್ ಅನ್ನು ಕೂಡ ಮಾಡ್ಲಾಗ್ತಿರುವಂತದ್ದು. ಇನ್ನು ಬಹುತೇಕ ಎಲ್ಲರೂ ಕೂಡ ಸಿರಿವಂತರು, ಶ್ರೀಮಂತರು ಮಾತ್ರ ಈ ಪಾರ್ಟಿಗೆ ಬಂದಿದ್ದಾರೆ. ಅದರಲ್ಲೂ ಕೂಡ ಅದಕ್ಕೆ 2 ಪೂರಕವಾದಂತಹ ಸಾಕ್ಷಿ ಎಂಬಂತೆ ಒಂದೇ ದಿನಕ್ಕೆ 30 ರಿಂದ 50 ಲಕ್ಷ ರೂಪಾಯಿ ಹಣವನ್ನ ಖರ್ಚು ಮಾಡಿ ಈ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಿದ್ರು ಅಂತ ಹೇಳಿ ಈಗಾಗಲೇ ಗೊತ್ತಾಗಿರುವಂತದ್ದು. ಇದರ ಜೊತೆಗೆ ಐಷಾರಾಮಿ ಕಾರ್ಗಳು ಕೂಡ ಅಲ್ಲಿ ನಾವು ನೋಡೋದಕ್ಕೂ ಕೂಡ ಸಿಗ್ತಾ ಇರುವಂತದ್ದು. ಅದನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಸೀಸ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಇದು ಒಟ್ಟಿಗೆ ಒಟ್ಟಾರೆ ಹೇಳೋದಾದ್ರೆ ಎಲ್ಲರೂ ಕೂಡ ಪಾರ್ಟಿಯಲ್ಲಿ 100ಕ್ಕೂ ಹೆಚ್ಚು ಜನರು ಕೂಡ ಇದ್ರು ಅನ್ನೋ ಒಂದು ಈಗ ಸಿಸಿ ಪೊಲೀಸರು ಅಂದಾಜಿಸಿದ್ದಾರೆ. ಸೊ ಈಗ ಯಾರ್ಯಾರು ಎಲ್ಲಿಂದ ಬಂದಿದ್ರು, ಬೆಂಗಳೂರಿನವ್ರು ಎಷ್ಟು ಜನ ಇದ್ರು, ಮತ್ತೆ ಆಂಧ್ರದಿಂದ ಎಷ್ಟು ಜನ ಬಂದ್ರು ಅಂದ್ರೆ ಒಂದು ಪಾರ್ಟಿ ಅಂದ್ರೆ 1,000 ರೂಪಾಯಿಗಳಲ್ಲಿ ಮಾತ್ರ ಅದನ್ನ ಲೆಕ್ಕ ಹಾಕ್ಬೋದಾಗತ್ತೆ. ಹೋದ್ರ ಒಂದು 2,000 ಅಥವಾ 3,000ದಲ್ಲಿ ಪಾರ್ಟಿಯನ್ನ ಮುಗಿಸ್ಕೋಬರ್ತಾರೆ. ಆದ್ರೆ ಇಲ್ಲಿ ಬಂದಿರುವಂತದ್ದು ಯಾರು ಕೂಡ ಸಾಮಾನ್ಯ ಜನರಲ್ಲ, ಎಲ್ಲರೂ ಕೂಡ ನಟ ನಟಿಯರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇರುವಂತದ್ದು. ಅದರಲ್ಲೂ ಕೂಡ ತೆಲುಗುವಿನ ಏನು ಧಾರಾವಾಹಿಗಳಾಗಿರ್ಬೋದು, ಮತ್ತೆ ರಿಯಾಲಿಟಿ ಶೋಸ್ ಆಗಿರ್ಬೋದು, ಕೆಲವೊಂದು ಸಣ್ಣ ಪುಟ್ಟ ಹೀರೋಯಿನ್ಗಳಾಗಿರ್ಬೋದು, ಇವರು ಕೂಡ ಇದ್ರು ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಅದಕ್ಕೆ ಪೂರಕ ಎಂಬಂತೆ ಈಗಾಗಲೇ ಆ ತೆಲುಗಿನಲ್ಲಿ ಕೂಡ ಹಿರಿಯ ನಟಿ ಅಂತಾನೆ ಅನ್ಸ್ಕೊಂಡಿದ್ದಂತಹ ಹೇಮಾ ಅವರು ಕೂಡ ಇದು ಪಾರ್ಟಿಯಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇರುವಂತದ್ದು. ಸೊ ಹೀಗಾಗಿ ಎಲ್ಲರೂ ಕೂಡ ಇಂತಿಷ್ಟು ಹಣ ಅಂತ ಹೇಳಿ ಪೇ ಮಾಡ್ಬೇಕಾಗತ್ತೆ. ಯಾಕಂತಂದ್ರೆ ಅವ್ರಿಗೂ ಕೂಡ ಒಂದು ರಿಲ್ಯಾಕ್ಸೇಷನ್ ಬೇಕು ಅಂತ ಹೇಳಿ ಈ ರೀತಿಯಾದಂತಹ ದೊಡ್ಡ ಮಟ್ಟದಲ್ಲಿ ನಾವು ಪಾರ್ಟಿ ಮಾಡ್ಬೇಕು ಅಂತ ಹೇಳಿ ಕೆಲವೊಂದು ಇದಕ್ಕೆ ಅಂತಾನೆ ಆಯೋಜಕರು ಕೂಡ ಇರ್ತಾರೆ. ಸೊ ಹೀಗಾಗಿ ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರ ಕಡೆಯಿಂದಾನು ಕೂಡ ಇಂತಿಷ್ಟು ಹಣವನ್ನ ಅಂತ ಪರ್ ಹೆಡ್ ಅಂದ್ರೆ ಒಂದೊಂದು ತಲೆಗೆ ಇಂತಿಷ್ಟು ಹಣವನ್ನ ಅಂತ ಹೇಳಿ ಫಿಕ್ಸ್ ಮಾಡ್ತಾರೆ. ಆ ನಂತರ ಒಂದೊಳ್ಳೆ ಜಾಗವನ್ನ ಹುಡುಕ್ತಾರೆ. ಜಾಗ ಅಂತಂದ್ರೆ ಔಟ್ಸ್ಕಟ್ಸ್ ಬೆಂಗಳೂರಲ್ಲೂ ಕೂಡ ಚೆನ್ನಾಗಿರತ್ತೆ ಅನ್ನೋ ಒಂದು ಎಲ್ಲಾ ರೀತಿಯಾದಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಮತ್ತೆ ಫಾರ್ಮ್ ಹೌಸ್ ಕೂಡ ಅಲ್ಲಿ ನೋಡೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ, ಲಕ್ಸುರಿ ಆಗಿದೆ. ಸೊ ಹೀಗಾಗಿ ಅದನ್ನು ಕೂಡ ಎಲ್ಲರೂ ಕೂಡ ಪಿಕ್ ಮಾಡ್ಕೊಂಡು ಅದನ್ನ ಚಾಯ್ಸ್ ಮಾಡ್ಕೊಂಡು ಈಗಾಗಲೇ ಪಾರ್ಟಿಗೆ ಬಂದಿರೋಂಥದ್ದು. ಸೊ ಹೀಗಾಗಿ ಒಬ್ಬೊಬ್ರು ಇಷ್ಟಿಷ್ಟು ಅಂತ ಹೇಳಿ ಎಲ್ಲ ಪೇ ಮಾಡಿ ಆ ನಂತರ ಈ ಒಂದು ಪಾರ್ಟಿಗೆ ಬಂದಿದ್ದಾರೆ. ಮತ್ತೆ ದೊಡ್ಡ ಮಟ್ಟದಲ್ಲೂ ಕೂಡ ಈ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿರುವುದು ಅಂತ ಹೇಳಿ ಈಗಾಗಲೇ ಸದ್ಯ ಗೊತ್ತಾಗಿರುವಂತದ್ದು. ಪೊಲೀಸರು ಕೂಡ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಎಲ್ಲ ಏನು ಮುಂದಿನ ಕ್ರಮಕ್ಕೂ ಕೂಡ ಈಗಾಗಲೇ ಮುಂದಾಗ್ತಾ ಇರುವಂತದ್ದು. ರಮ್ಯ, ಅಜಯ್, ತೆಲುಗಿನ ನಟ ನಟಿಯರು ಬಿಟ್ರೆ, ಐಷಾರಾಮಿ ವ್ಯಕ್ತಿಗಳು ಬಿಟ್ರೆ ಕರ್ನಾಟಕದ ಮಂದಿ ಯಾರಾದ್ರೂ ಭಾಗಿಯಾಗಿದ್ರ ಈ ಒಂದು ಪಾರ್ಟಿಯಲ್ಲಿ? ಖಂಡಿತವಾಗ್ಲೂ ಈ ಬಗ್ಗೆ ಇನ್ನೂ ಅಧಿಕೃತವಾದಂತಹ ಮಾಹಿತಿ ಆಗಿರ್ಬೋದು ಮತ್ತೆ ಇನ್ಫಾರ್ಮೇಶನ್ ಆಗಿ ಸಿಸಿಬಿ ಅಧಿಕಾರಿಗಳು ಇನ್ನೂ ಕೂಡ ಬಿಟ್ಕೊಡ್ತಾ ಇಲ್ಲ. ಸೊ ಹೀಗಾಗಿ ಅದ್ರ ಬಗ್ಗೆನೂ ಕೂಡ ಈಗಾಗಲೇ ಸಿಸಿಬಿ ಪೊಲೀಸರು ಕೂಡ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಯಾರ್ಯಾರು ಇದ್ದಾರೆ, ಎಷ್ಟು ಜನ ಇದ್ರು, ಎಲ್ಲಿಂದ ಬಂದಿದ್ರು, ಯಾರ್ಯಾರು ಬಂದಿದ್ರು, ಇವೆಲ್ಲ ಮಾಹಿತಿಯನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ಕೂಡ ಮುಂದುವರಿಸಿರುವಂತದ್ದು. ರಮ್ಯಾ, ರೈಟ್ ಅಜಯ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.